ಹೇ ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಸೂಪರ್ ಮ್ಯಾಜಿಕ್ ತೋರಿಸ್ತೀನಿ. ಅದೇನಪ್ಪ ಅಂದರೆ, ನಿಮ್ಮ ಎದುರಿಗಿರೋ ವ್ಯಕ್ತಿ ಮನಸ್ಸಲ್ಲಿ ಏನು ಓಡ್ತಿದೆ, ಅವ್ರು ನಿಜ ಹೇಳ್ತಿದ್ದಾರಾ ಅಥವಾ ನಿಮಗೆ ಸುಳ್ಳು ಹೇಳಿ ಬುರುಡೆ ಬಿಡ್ತಿದ್ದಾರಾ ಅಂತ ಈಸಿಯಾಗಿ ಪತ್ತೆ ಹಚ್ಬೋದು. ನಂಬಕ್ಕಾಗ್ತಿಲ್ವಾ? ಬನ್ನಿ ಒಂದು ಸಣ್ಣ ಗೇಮ್ ಆಡೋಣ. ಓಕೆ, ಈಗ ಎಲ್ಲರೂ ಕಣ್ಮುಚ್ಚಿ ಡಿ ಅಕ್ಷರದಿಂದ ಶುರುವಾಗೋ ಒಂದು ದೇಶದ ಹೆಸರು ನೆನ್ಪು ಮಾಡ್ಕೊಂಡ್ರಾ? ಈಗ ಆ ದೇಶದ ಹೆಸರಲ್ಲಿರೋ ಎರಡನೇ ಅಕ್ಷರದಿಂದ ಯಾವುದಾದ್ರೂ ಒಂದು ಪ್ರಾಣಿ ಹೆಸರು ಯೋಚನೆ ಮಾಡಿ. ಓಕೆನಾ? ಈಗ ನೋಡಿ, ನೀವು ಯೋಚನೆ ಮಾಡಿರೋ ದೇಶ ಡೆನ್ಮಾರ್ಕ್ ಅಲ್ವಾ? ಮತ್ತೆ ಆ ಪ್ರಾಣಿ ಎಲಿಫೆಂಟ್ ತಾನೆ? ಏನ್ ಫ್ರೆಂಡ್ಸ್, ಶಾಕ್ ಆಯ್ತಾ? ಇದೆಲ್ಲ ಸೈಕಾಲಜಿ ಅಷ್ಟೇ. ಇದೇ ತರಹ ಇನ್ನೂ 7 ಟ್ರಿಕ್ಸ್ ಹೇಳ್ತೀನಿ ಕೇಳಿ. ಟ್ರಿಕ್ 1, ಕಣ್ಣುಗಳ ಆಟ, ದ ಐ ಗೇಮ್. ನೋಡಿ ಬಾಸ್, ಯಾರಾದರೂ ಸುಳ್ಳು ಹೇಳ್ತಿದ್ದಾರೆ ಅಂತ ಡೌಟ್ ಬಂದ್ರೆ ಅವರ ಕಣ್ಣುಗಳನ್ನು ನೋಡಿ. ನೀವು ಕೇಳಿರೋ ಪ್ರಶ್ನೆಗೆ ಅವರು ಕಣ್ಣುಗಳನ್ನು ಮೇಲೆ ಮಾಡಿ ಲೆಫ್ಟ್ ಸೈಡ್ ನೋಡಿದ್ರೆ ಅವರು ವಿಷಯನ ನೆನ್ಪು ಮಾಡ್ಕೊಳ್ತಿದ್ದಾರೆ ಅಂತ ಅರ್ಥ. ಅಂದ್ರೆ ಅವರು ನಿಜ ಹೇಳ್ತಿದ್ದಾರೆ. ಅದೇ ಅವರು ಕಣ್ಣನ್ನ ರೈಟ್ ಸೈಡ್ ತಿರುಗಿಸಿದ್ರೆ ಹುಷಾರು, ಅವರಲ್ಲಿ ಏನೋ ಕಥೆ ರೆಡಿ ಮಾಡ್ತಿದ್ದಾರೆ ಅಥವಾ ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ಅರ್ಥ. ಟ್ರಿಕ್ 2, ಕೈಗಳ ಮೂವ್ಮೆಂಟ್. ಕೆಲವರು ಮಾತಾಡುವಾಗ ಕೈಗಳನ್ನು ಗಟ್ಟಿಯಾಗಿ ಕಟ್ಕೊಂಡಿರ್ತಾರೆ. ಇದರ ಅರ್ಥ ಅವರಿಗೆ ನಿಮ್ಮ ಜೊತೆ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ಏನೋ ಮುಜುಗರ ಆಗ್ತಿದೆ ಅಂತ. ಆದರೆ ಅದೇ ವ್ಯಕ್ತಿ ಕೈಗಳನ್ನು ಫ್ರೀಯಾಗಿ ಬಿಟ್ಟು ಆ್ಯಕ್ಷನ್ ಮಾಡ್ತಾ ಮಾತಾಡ್ತಿದ್ರೆ ಅವರು ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ ಮತ್ತು ನಿಮ್ಮ ಮಾತನ್ನು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅರ್ಥ. ಟ್ರಿಕ್ 3, ಒರಿಜಿನಲ್ ನಗು ಯಾವುದು? ಸ್ಮೈಲ್ ಟೆಸ್ಟ್. ನಗು ಅನ್ನೋದು ಎಲ್ಲರಿಗೂ ಬರುತ್ತೆ, ಆದರೆ ಯಾವುದು ನಿಜವಾದ ನಗು ಅಂತ ಕಂಡುಹಿಡಿಯೋದು ಕಷ್ಟ ಅಲ್ವಾ? ಸಿಂಪಲ್. ಯಾರಾದರೂ ಮನಸಾರೆ ನಕ್ಕಾಗ ಅವರ ಕಣ್ಣುಗಳ ಪಕ್ಕ ಸಣ್ಣದಾಗಿ ಸುಕ್ಕು ಬರುತ್ತೆ, ಕಣ್ಣುಗಳು ಸ್ವಲ್ಪ ಚಿಕ್ಕದಾಗುತ್ತೆ. ಆದರೆ ಸುಮ್ಮನೆ ತೋರಿಸ್ಕೊಳ್ಳೋಕೆ ನಗುವವರ ಮುಖದಲ್ಲಿ ಬರೀ ತುಟಿ ಮಾತ್ರ ಅಲುಗಾಡುತ್ತೆ, ಕಣ್ಗಳಲ್ಲಿ ಆ ಕಳೆ ಇರೋದಿಲ್ಲ. ಟ್ರಿಕ್ 4, ಪಾದಗಳ ಗುಟ್ಟು, ವಾಚ್ ದ ಫೀಟ್. ಇದು ತುಂಬಾನೇ ಇಂಟ್ರೆಸ್ಟಿಂಗ್. ನಾವು ಮುಖ ನೋಡಿ ಮಾತಾಡ್ತೀವಿ ಅಲ್ವಾ, ಆದರೆ ಅವರ ಪಾದಗಳನ್ನು ಗಮನಿಸಿ. ಒಬ್ರು ಮಾತಾಡುವಾಗ ಅವರ ಎರಡೂ ಪಾದಗಳು ನಿಮ್ಮ ಕಡೆಗೆ ಇದ್ರೆ ಅವರು ನಿಮ್ಮ ಮಾತು ಕೇಳ್ತಿದ್ದಾರೆ ಅಂತ. ಒಂದು ವೇಳೆ ಅವರು ಒಂದು ಪಾದ ಬೇರೆ ಕಡೆ ತಿರುಗಿಸಿದ್ರೆ ಅವರಿಗೆ ಅಲ್ಲಿಂದ ಓಡಿ ಹೋಗೋಕೆ ಆತುರವಿದೆ, ನಿಮ್ಮ ಮಾತು ಅವರಿಗೆ ಬೋರ್ ಅಡಿತಿದೆ ಅಂತ ಅರ್ಥ. ಟ್ರಿಕ್ 5, ತುಟಿ ಕಚ್ಚುವುದು. ಮಾತಾಡುವಾಗ ಯಾರಾದರೂ ಪದೇ ಪದೇ ತುಟಿ ಕಚ್ಕೊಂಡ್ರೆ ಅಥವಾ ತುಟಿನ ಒಳಗೆ ಎಳ್ಕೊಂಡ್ರೆ ಅವರು ಏನೋ ಟೆನ್ಷನ್ನಲ್ಲಿದ್ದಾರೆ ಅಥವಾ ಏನನ್ನೋ ನಿಮ್ಮ ಹತ್ರ ಮುಚ್ಚಿಡ್ತಿದ್ದಾರೆ ಅಂತ ಅರ್ಥ. ಮಾತಾಡುವಾಗ ಬಾಯಿ ಮೇಲೆ ಕೈ ಇಟ್ಕೊಳ್ಳೋದು ಕೂಡ ಅವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದರ ಒಂದು ಸೈನ್. ಟ್ರಿಕ್ 6, ತಲೆ ಅಲ್ಗಾಡಿಸುವುದು. ಯಾರಾದರೂ ನೀವು ಮಾತಾಡುವಾಗ ತಲೆಯನ್ನ ಬೇಗ ಬೇಗ ಹೌದು ಹೌದು ಅಂತ ಮೇಲೆ ಕೆಳಗೆ ಆಡಿಸ್ತಿದ್ರೆ ಅವರಿಗೆ ನಿಮ್ಮ ಮಾತು ಮುಗಿಸಿ ಬೇಗ ಹೋಗಬೇಕು ಅಂತ ಆತುರವಿದೆ ಅಂತ. ಆದರೆ ಅವರು ತಲೆಯನ್ನ ಸ್ವಲ್ಪ ಒಂದು ಕಡೆಗೆ ಬಗ್ಗಿಸಿ ಕೇಳ್ತಿದ್ರೆ ಅವರಿಗೆ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಮತ್ತೆ ನಿಮ್ಮ ಮಾತು ಇಷ್ಟ ಆಗ್ತಿದೆ ಅಂತ ಅರ್ಥ. ಟ್ರಿಕ್ 7, ಅಲ್ಟಿಮೇಟ್ ಟ್ರುತ್ ಟೆಸ್ಟ್, ದ ಪವರ್ ಆಫ್ ಸೈಲೆನ್ಸ್. ಇದು ಲಾಸ್ಟ್ ಬಟ್ ಮೋಸ್ಟ್ ಪವರ್ಫುಲ್ ಟ್ರಿಕ್. ನೀವು ಯಾರನ್ನಾದ್ರೂ ಒಂದು ಪ್ರಶ್ನೆ ಕೇಳಿ ಆಮೇಲೆ ಸುಮ್ಮನೆ ಅವ್ರನ್ನೇ ನೋಡ್ತಾ ಇರಿ. ಆ ಸೈಲೆನ್ಸ್ನ ತಡ್ಕೊಳ್ಳೋಕೆ ಆಗದೆ ಅವರು ಗಾಬರಿಯಿಂದ ಸ್ಪೀಡಾಗಿ ಸಮರ್ಥನೆ ಕೊಡೋಕೆ ಶುರು ಮಾಡಿದ್ರೆ ಅಥವಾ ಬೇಕಾದಕ್ಕಿಂತ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ರೆ ಗ್ಯಾರಂಟಿ ಅಲ್ಲಿ ಏನೋ ಸುಳ್ಳಿದೆ ಅಂತಾನೆ ಅರ್ಥ. ನೋಡಿದ್ರಾ ಫ್ರೆಂಡ್ಸ್, ಈ ಸಿಂಪಲ್ ಸೈಕಾಲಜಿ ಟ್ರಿಕ್ಸ್ ಯೂಸ್ ಮಾಡಿ ನೀವು ಯಾರನ್ನ ಬೇಕಾದರೂ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಇಂತಹ ಮಜಾ ಇರೋ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.